ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂಥ ಟೆಂಪಲ್ ಸ್ಟೈಲ್ ಬ್ರೈಡಲ್ ಬೇಬಿ ಕುಚ್ಚು ಡಿಸೈನು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶಂಕರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೆಮಿ ಬ್ರೈಡಲ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ 1 to 2 ಅವರ್ಸ್ ಒಳಗಡೆ ಈಸಿಯಾಗಿ ಈವನ್ ಬಿಗಿನರ್ಸ್ ಕೂಡ ಹಾಕ್ಬೋದಾದಂಥ ಡಿಸೈನು. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈಗಾಗಲೇ ಯಾರೆಲ್ಲ ಕ್ರೋಶೆ ಶಂಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನಾನು 8 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಸ್ಮಾಲ್ ರಿಂಗ್ ಬೀಡ್ಸು ಆರಿ ವರ್ಕ್ಗೆ ಯೂಸ್ ಮಾಡ್ತಾರೆ. ಈ ಥರ ಬೀಡ್ಸನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ಸನ್ನು ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲೂ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈ ಡಿಸೈನನ್ನು ನಾನು ಈ ಥರ ಆರ್ಡಿನರಿ ನೀಡಲ್, ಸ್ಟಿಚಿಂಗ್ ನೀಡಲ್ನ ಯೂಸ್ ಮಾಡಿ ಈ ಡಿಸೈನನ್ನು ಹಾಕ್ತಾ ಇದ್ದೀನಿ. 8 ಎಳೆ ದಾರನ ನೀಡಲ್ಗೆ ಪೋಣಿಸಿ 2 ಡಬಲ್ ಸೈಡು, ಸೊ ಈ ಕಡೆ 8 ಎಳೆ ಇದೆ, ಈ ಕಡೆ 8 ಎಳೆ ಇದೆ, ಸೂಜಿಗೆ ಮಧ್ಯದಲ್ಲಿ ಪೋಣಿಸಿ 8 ಎಳೆ ದಾರನ ಅಂದರೆ ಒಂದು ಸರಿ ಪೋಣಿಸ್ಬಿಟ್ಟು 1 ಮೀಟ್ರಷ್ಟು ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಎಡ್ಜಲ್ಲಿ ಒಂದು ನಾಟನ್ನು ಕೂಡ ಹಾಕೊಳ್ಳೋಣ. ಈ ಥರ ಎರಡನ್ನೂ ಈ ಥರ ಲೆವೆಲ್ ಮಾಡಿ 8 ಎಳೆ ಈಗ 16 ಎಳೆ ಆಗಿದೆ. ಈಗ ಒಂದು ಎಡ್ಜಲ್ಲಿ ಈ ಥರ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಬಾರ್ಡರ್ ಕಲರು ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಕುಚ್ಚಿಗೆ ಬಾರ್ಡರ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಕೂಡ ಇನ್ನೊಂದು ನೀಡಲ್ಗೆ ಪೋಣಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಒಂದು ಸ್ಕೇಲ್ನ ಇಟ್ಕೊಂಡು 1 ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೋತೀನಿ. ಈ ಥರ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ 1/4 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೋತಾ ಇದ್ದೀವಿ. ಮೇಲೆ ಈ ಡಾಟ್ಗೆ 1/4 ಇಂಚ್ ಗ್ಯಾಪ್ ಇಟ್ಟು ಮೇಲೆ ಮಾಡ್ಕೋತೀನಿ. ನಿಮಗೆ ಡಿಸೈನ್ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ 1/2 ಇಂಚ್ಗೂ ಕೂಡ ನೀವು ಮಾಡ್ಕೋಬೋದು. ಈಗ ಈ ಏನು ಡಾಟ್ ಹಾಕ್ಕೊಂಡಿರ್ತೀವಿ ಇದರಿಂದ ಒಂದು ಟ್ರಯಾಂಗಲ್ನ ಬರ್ಕೊಳ್ಳೋಣ. ನೀವು ಯಾವ ಥರ ಬೇಕಾದರೂ ಹಾಕೋಬೋದು, ಬಟ್ ನಾನು ಇದಕ್ಕೆ ಟ್ರಯಾಂಗಲ್ ಡಿಸೈನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಬೇರೆ ಒಂದು ಸೇಮ್ ಇದರಲ್ಲಿ ಬೇರೆ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತೀನಿ ಬರೋ ವಿಡಿಯೋದಲ್ಲಿ. ಮರೀದಿರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹೊಸ ಡಿಸೈನು ಬ್ರೈಡಲ್ ಡಿಸೈನ್ಗೆ ನಿಮಗೆ ನಾನು ತೊಗೊಂಬಂದು ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಒಂದು ಟ್ರಯಾಂಗಲ್ಗಳನ್ನ ಮಾರ್ಕ್ ಮಾಡ್ಕೋತೀನಿ. ಯಾಕೆಂದರೆ ಬಿಗಿನರ್ಸ್ಗೆ ಈಸಿ ಆಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ. ಮತ್ತು ಈವನ್ ಕಲ್ತವ್ರಿಗೂ ಕೂಡ ಈ ರೀತಿ ಒಂದು ಮಾರ್ಕ್ ಮಾಡಿ ನಾವು ವರ್ಕ್ ಮಾಡೋದ್ರಿಂದ ಡಿಸೈನು ಈಕ್ವಲ್ ಆಗಿ ಯೂನಿಫಾರ್ಮಿಟಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಫಸ್ಟು ಈ ಥರ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಡಿಸೈನು ಈ ಥರ ಬರುತ್ತೆ. ತುಂಬಾ ಗ್ರ್ಯಾಂಡ್ ಆಗಿರೋ ಅಂಥ ಬ್ರೈಡಲ್ ಬೇಬಿ ಕುಚ್ಚು ಡಿಸೈನು. ಈಗ ಇದನ್ನು ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ಇವಾಗಲೇ ನಾವು ಟ್ರಯಾಂಗಲ್ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಈ ಟ್ರಯಾಂಗಲಲ್ಲಿ ಸೆಂಟರಲ್ಲಿ ಒಂದು ಡಾಟ್ ಇಟ್ಕೊಳ್ಳೋಣ. ಈ ಕಡೆ ಕೆಳಗಡೆ 1 ಡಾಟು, ಈ ಕಡೆ 1 ಡಾಟು. ಸೊ ಈ ಥರ ಟ್ರಯಾಂಗಲ್ ಶೇಪಲ್ಲೇ 3 ಡಾಟ್ ಇಟ್ಕೊಂಡು ಈ 2 ಡಾಟ್ಗಳ ಮಧ್ಯೆ 1 ಡಾಟು, ಈ 2 ಡಾಟ್ಗಳ ಮಧ್ಯೆ ಇನ್ನೊಂದು ಡಾಟು, ಈ ಥರ ಒಂದು ಮಾರ್ಕ್ ಮಾಡಿಟ್ಕೊಂಡು ನೆಕ್ಸ್ಟ್ ಈಗ ಈ ಮಧ್ಯದ ಡಾಟ್ ಏನಿದೆ ಈ ಡಾಟ್ ಒಳಗಡೆ ನಾನು ನೀಡಲ್ನ ಈ ಥರ ಮೇಲಿಂದ ಇನ್ಸರ್ಟ್ ಮಾಡ್ಕೋತೀನಿ. ಸೊ ದಾರನ ಎಳ್ಕೊಂಡು ಈಗ ಇಲ್ಲಿ ನಾವು ಗಂಟು ಹಾಕ್ಕೊಂಡಿರೋ ಅಂಥ ಎಡ್ಜ್ ಇಲ್ಲಿದೆ. ಸೊ ಇದ್ರ ಮಧ್ಯದಲ್ಲಿ ನಾವು ಗಂಟಿಗೆ ಮುಂಚೆ ಈ ಥರ ಈಕ್ವಲ್ ಆಗಿ ನೀಡಲ್ನ ಪೋಣಿಸ್ಕೊಳ್ಳೋಣ. ದಾರದ ಒಳಗೆ ದಾರನ ಎಳ್ಕೊಂಡು ಸ್ಯಾರಿಗೂ ಕೂಡ ಒಂದು ನಾಟನ್ನು ಹಾಕ್ಕೊಂಡು ಈ ಥರ ಕೆಳಗಡೆ ಇಟ್ಕೊಳ್ಳೋಣ ಥ್ರೆಡ್ಡನ್ನು. ನೆಕ್ಸ್ಟ್ ಈಗ ಇದಕ್ಕೆ 1 ಇಂಚಷ್ಟು ಒಂದು ಕಾರ್ಡ್ಬೋರ್ಡನ್ನು ಕೆಳಗಡೆ ಹಿಂಗೆ ಇಟ್ಕೊತಾ ಇದ್ದೀನಿ. ಇದು ಬರೀ ಸಪೋರ್ಟಿಗೆ ಅಷ್ಟೇ. ಇದನ್ನು ಟೈಟಾಗಿ ದಾರನ ಸುತ್ಕೋಬಾರ್ದು, ಸ್ವಲ್ಪ ಲೂಸಾಗೆ ಸುತ್ಕೋಬೇಕಾಗತ್ತೆ. ಈಗ ಈ ಥರ ಒಂದು ಕಾರ್ಡ್ಬೋರ್ಡ್ ಇಟ್ಕೊಂಡು ದಾರನ ಇದಕ್ಕೆ ಮೇಲಕ್ಕೆ ತಗೋತೀನಿ. ಮೇಲಕ್ಕೆ ತಗೊಂಡು ಈ ಥರ ಸ್ವಲ್ಪ ಇಲ್ಲಿ ನೀವು ಗ್ರಿಪ್ಪನ್ನು ಸರಿಯಾಗಿ ಹಿಡ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಈ ಥರ ಬೀಡ್ಗಳನ್ನ ಹಾಕೊಳ್ಳೋಣ. ದಾರನ ಈ ಥರ ಹೆಬ್ಬೆಟ್ಟಲ್ಲಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಈ ಥರ ನೀಡಲ್ನ ಕೂಡ ಹಿಡ್ಕೊಳ್ಳಿ. ನೀಡಲ್ಗೆ ಈ ಥರ ಒಂದು ರಿಂಗ್ ಬೀಡನ್ನು ಹಾಕೋತಾ ಇದ್ದೀನಿ. ರಿಂಗ್ ಬೀಡನ್ನು ಈ ಥರ ಪೋಣಿಸ್ಕೊಂಡ್ಮೇಲೆ ಈಗ ನಾವು ಈ ರಿಂಗ್ ಬೀಡನ್ನು ಇಲ್ಲಿ ಇಟ್ಕೊಳ್ಳೋಣ. ಈ ಡಾಟ್ ಏನು ಹಾಕಿದ್ದೀವಿ
ಆ ಜಾಗಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಮಾಡಿ ಅಲ್ಲಿಗೆ ನಾವು ಒಂದು ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈಗ ಈ ಬೀಡ್ ಇದೆಯಲ್ಲ, ಇದು ಈ ಪೊಸಿಷನಲ್ಲಿ ಇಲ್ಲಿ ಇಟ್ಕೊಳ್ಳೋಣ. ಸೊ ಒಂದು ಬೀಡ್ ಹಾಕೊಳ್ಳೋವರೆಗೂ ಮಾತ್ರ ನಿಮಗೆ ಸ್ವಲ್ಪ ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಸಿಯಾಗಿ ಮಾಡ್ಬೋದು. ಈಗ ಮತ್ತೆ ನಾನು ಕಾರ್ಡ್ಬೋರ್ಡ್ಗೆ ದಾರನ ಸುತ್ತಕೊಂಡು ಈಗ ಇದಕ್ಕೆ ಇನ್ನೊಂದು ಬೀಡನ್ನು ಇಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಈ ಸೆಕೆಂಡ್ ಡಾಟ್ ಏನಿರುತ್ತೆ ಅಲ್ಲಿ ನಾವು ಬೀಡನ್ನ ಇಟ್ಕೊಂಡು ಒಂದು ಸರಿ ಲಾಕ್ ಮಾಡ್ಕೊತೀನಿ. ಸೂಜಿಯಿಂದ ದಾರನ ಅಲ್ಲಿ ಪೋಣಿಸಿ ಲಾಕ್ ಮಾಡ್ಕೊಳ್ಳೋಣ. ಥ್ರೆಡ್ಡನ್ನು ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ದಾರನ ಈ ಥರ ಹಿಂದ್ಗಡೆಯಿಂದ ಎಳೆದು ಕ್ಲಿಯರಾಗಿ ಅಷ್ಟು ದಾರನೂ ಪಾಸ್ ಆಗಿರಬೇಕು. ಬ್ಯಾಲೆನ್ಸ್ ಮಾಡಿ ಈ ಥರ ಇಟ್ಕೊಳ್ಳೋಣ. ಈ ಥ್ರೆಡ್ಡನ್ನು ತುಂಬ ಟೈಟಾಗಿ ಹಿಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಲೂಸಾಗೇ ಇರಲಿ. ಮತ್ತೆ ದಾರನ ಮೇಲಕ್ಕೆ ತಗೊಂಡು ಈಗ ಇನ್ನೊಂದು ಬೀಡನ್ನ ಇದಕ್ಕೆ ಇಲ್ಲಿ ಈ ಥರ್ಡ್ ಡಾಟ್ ಏನು ಪೊಸಿಷನ್ ಇರುತ್ತೆ, ಈ ಮೂರನೇ ಡಾಟ್ ಇರುತ್ತಲ್ಲ, ಈ ಮೂರನೇ ಡಾಟ್ ಹತ್ತಿರ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಹಿಂಗೆ ಇಟ್ಕೊಂಡು ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿನ ಹಾಕಿ ದಾರನ ಎಳ್ಕೊಂಡು ಬರೋಣ. ದಾರನ ಎಳ್ಕೊಂಡು ಬಂದು ಮತ್ತೆ ಕಾರ್ಡ್ಬೋರ್ಡ್ಗೆ ಸುತ್ತಬಿಟ್ಟು ಹಾಗೆ ಇಟ್ಕೊಳ್ಳೋಣ. ಎಕ್ಸ್ಟ್ರಾ ಏನಾದ್ರು ಥ್ರೆಡ್ ಲೂಸ್ ಆಗಿದ್ದರೆ ಅದನ್ನು ಎಳೆದು ಈ ಥರ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೋದು. ಸೊ ಈಗ 3 ಹಾಕ್ಕೊಂಡಿದ್ದೀನಿ. ಮತ್ತೆ ಕಾರ್ಡ್ಬೋರ್ಡ್ಗೆ ಥ್ರೆಡ್ನ ಸುತ್ತಕೊಂಡು ಈಗ ಇನ್ನೊಂದು ಬೀಡನ್ನು ಇದೇ ರೀತಿ ತೊಗೊಂಬಂದು ಈ 4th ಡಾಟ್ ಅಂದರೆ ರಿವರ್ಸ್ ಸೈಡಲ್ಲಿ ಬರಬೇಕಾಗತ್ತೆ. ಇವಾಗ 1 2 3 ಡಾಟ್ ಆದಮೇಲೆ ಈಗ ಮತ್ತೆ ಈ ಕಡೆನೂ ಕೂಡ ಸೆಕೆಂಡ್ ರಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಯಾವ ಪೊಸಿಷನಲ್ಲಿ ಬರಬೇಕು ಈ ಥರ ನೋಡಿ ಅಲ್ಲಿಗೆ ಸೂಜಿಯನ್ನು ಹಾಕಿ ದಾರನ ಎಳ್ಕೊಂಬರೋಣ. ಸೊ ಈ ರೀತಿ ಪೊಸಿಷನ್ನ ಸೆಟ್ ಮಾಡಿಕೊಂಡು ಮತ್ತೆ ಥ್ರೆಡ್ಡನ್ನ ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು ಈಗ ಲಾಸ್ಟ್ ಬೀಡನ್ನು ಹಾಕ್ಕೊಳ್ಳೋಣ. ಈ ಥರ ದಾರನ ಕಾರ್ಡ್ಗೆ ಸುತ್ಕೊಂಡ್ಮೇಲೆ ಇಲ್ಲಿ ಹೆಬ್ಬೆಟ್ಟಲ್ಲಿ ಕರೆಕ್ಟಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಬಿಡಬಾರ್ದು. ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀಟಾಗಿ ಥ್ರೆಡ್ಡನ್ನು ಈ ಥರ ಹೆಬ್ಬೆಟ್ಟಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಈಗ 5th ಬೀಡ್ಗೂ ಕೂಡ ಈಗ ರಿಂಗನ್ನು ಎಲ್ಲಿ ಡಾಟ್ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ರಿಂಗನ್ನು ಪೊಸಿಷನ್ನ ಇಟ್ಕೊಂಡು ನೀಡನ್ನು ಹಾಕಿ ದಾರನ ಎಳ್ಕೊಂಡು ಬರೋಣ. ಸೊ ಇವಾಗ 5 ರಿಂಗನ್ನು ಹಾಕೊಂಡ್ಮೇಲೆ ಥ್ರೆಡ್ಡನ್ನು ಕರೆಕ್ಟಾಗಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋಣ. ಥ್ರೆಡ್ಡನ್ನು ಇಟ್ಕೊಂಡು ಈಗ ನಾನು ಈ ಕಾರ್ಡ್ಬೋರ್ಡ್ನ ಈ ಥ್ರೆಡ್ನೆಲ್ಲ ಹಿಡ್ಕೊಂಡಿರ್ತೀನಿ, ಆದರೆ ಗಟ್ಟಿಯಾಗಿ ಹಿಡ್ಕೋಬೇಕು. ಆದರೆ ಕಾರ್ಡ್ಬೋರ್ಡ್ನ ಮಾತ್ರ ರಿಮೂವ್ ಮಾಡ್ಕೊಂಬಿಡೋಣ, ತೆಕ್ಕೊಂಬಿಡೋಣ. ಸೊ ಈ ರೀತಿ ಬರುತ್ತೆ. ಈಗ ಮತ್ತೆ ಈ ಮೇಲಿಂದ ಏನು ಬೀಡ್ಸ್ ಇರುತ್ತೆ ಇದನ್ನು ಕರೆಕ್ಟಾಗಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಆದಷ್ಟು ಸ್ವಲ್ಪ ಲೂಸಾಗೇ ಇರಲಿ. ಈ ಥರ ಅರೇಂಜ್ ಮಾಡ್ಕೊಳ್ಳಿ. ಬೇಕಿದ್ದರೆ ನಾವು ಕಾರ್ಡ್ಬೋರ್ಡ್ ತೆಗೆದಾಗ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ ಈ ರೀತಿ ಅರೇಂಜ್ ಮಾಡಿಕೊಂಡು ಈ ಥರ ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ನೋಡಿ ಒಂದು ಸರಿ ಎಲ್ಲ ಟ್ರಯಾಂಗಲ್ ಶೇಪಲ್ಲಿ ಇರಬೇಕು. ಈಗ ನಾನು ಇನ್ನೊಂದು ನೀಡಲಲ್ಲಿ 2 ಎಳೆ ಗೋಲ್ಡನ್ ಥ್ರೆಡ್ ಏನು ಪೋಣ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೆಂಟರಲ್ಲಿ ನೀಡಲ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ನಾವು ಏನು ಹಿಡ್ಕೊಂಡಿರ್ತೀವಿ ಅಷ್ಟು ಥ್ರೆಡ್ಗೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಕ್ಸ್ಟ್ರಾ ಏನಾದ್ರು ಇದ್ದರೆ ಥ್ರೆಡ್ಡನ್ನು ಅದನ್ನು ಇಲ್ಲಿ ನಾಟ್ ಹಾಕ್ತೀವಲ್ವಾ ಆವಾಗ ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಹಾಕ್ಕೊಂಡು ಈಗ ಒಂದು ಸರಿ ನಾಟ್ ಹಾಕ್ಕೊಂಡಿದ್ದೀನಿ. ನಿಮಗೆಲ್ಲ ಪೊಸಿಷನ್ ಕರೆಕ್ಟಾಗಿದೆ ಅಂತ ಆದಮೇಲೆ ಸೆಕೆಂಡ್ ನಾಟನ್ನು ಹಾಕ್ಕೊಳ್ಳೋಣ. ಇದೇ ರೀತಿ ನಾನಿಲ್ಲಿ ಗೋಲ್ಡನ್ ಜರಿ ಹೈಲೈಟೆಡ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಒಂದು 5 ಸರಿ ನಾಟ್ನ ಹಾಕೋತಾ ಇದ್ದೀನಿ. 4 5 ಸರಿ ನಾಟನ್ನು ಹಾಕೊಂಡ್ಮೇಲೆ ಈಗ ಇಲ್ಲಿ ಸೆಂಟರಲ್ಲಿ ಮತ್ತೆ ನೀಡಲ್ನ ಕೆಳಗಿಂದ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ನಾರ್ಮಲ್ 3 mm ಸೈಜ್ದು ಬೀಡಿ ಏನು ತೊಗೊಂಡಿರ್ತೀನಿ, ಸ್ಮಾಲ್ ಬೀಡು, ಅದನ್ನು ಇದಕ್ಕೆ ಸೂಜಿಗೆ ಪೋಣಿಸ್ಕೊಂಡು ಈಗ ಇಲ್ಲಿ ಈ ಜರಿ ಥ್ರೆಡ್ ಆದಮೇಲೆ ಕೆಳಗಡೆ ಇದನ್ನು ರಿವರ್ಸ್ ಸೈಡಲ್ಲಿ ತೊಗೊಂಡೋಗೋಣ. ಮತ್ತು ಈಗ ಸೆಂಟ್ರಲ್ಲಿ ಮೇಲ್ಗಡೆ ಪಾರ್ಟಿಂದ ಪೋಣಿಸ್ಕೊಂಡು ಮತ್ತೆ ಬೀಡ್ ಒಳಗಡೆ ಪಾಸ್ ಮಾಡಿ ಇದು ಡಬಲ್ ಸ್ಟಿಚ್ ಹಾಕೋದ್ರಿಂದ ಬೀಡು ಸೆಕ್ಯೂರ್ ಆಗಿರುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ರಿವರ್ಸ್ ಸೈಡಲ್ಲಿ ತೊಗೊಂಡೋಗೋಣ. ರಿವರ್ಸ್ ಸೈಡ್ಗೆ ತೊಗೊಂಡು ಹೋಗಿ ನಾವೀಗಾಗಲೇ ಎಲ್ಲಿ ಜರಿ ಹಾಕ್ಕೊಂಡಿರ್ತೀವಿ ಥ್ರೆಡ್ಡು ಅದ್ರ ಒಳಗಡೆ ಈ ಜರಿ ಥ್ರೆಡ್ನ ಪಾಸ್ ಮಾಡಿ
ಕರೆಕ್ಟಾಗಿ ರೀತಿ ಅರೇಂಜ್ ಮಾಡಿಕೊಂಡು ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತ್ಗೆ ಟ್ರಿಮ್ ಮಾಡ್ಕೋಬೋದು. ಬೇಬಿ ಕುಚ್ಚು ನಿಮಗೆ ಯಾವ ಲೆಂತ್ಗೆ ಬೇಕನ್ಸುತ್ತೆ ಆ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಆದರೆ ಎಲ್ಲ ಕುಚ್ಚು ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ಡಿಸೈನ್ ಈ ಥರ ಬರುತ್ತೆ. ಸೊ ನೀವು ಆ ಬೀಡ್ ಮೂವ್ ಆಗಬಾರ್ದು ಅಂದರೆ ಈ ಥರ ಒಂದು ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ, ಫ್ಯಾಬ್ರಿಕ್ ಗ್ಲೂನ ತೊಗೊಂಡು ಈ 5 ರಿಂಗ್ ಕೆಳಗಡೆನೂ ಕೂಡ ರಿಂಗನ್ನ ಈ ಥರ ಮಾಡಿ ಒಂಚೂರು ಗಮ್ಮನ್ನು ಹಾಕಿ ಪೇಸ್ಟ್ ಮಾಡೋದು. ಈ ಕಡೆನೂ ಅಷ್ಟೇ ರಿಂಗನ್ನು ಸ್ವಲ್ಪ ಮುಂದೆ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಡ್ರಾಪ್ ಗಮ್ಮನ್ನು ಹಾಕಿ ಪೇಸ್ಟ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ. ಆವಾಗ ಬೀಡು ಮೂವ್ ಆಗಲ್ಲ, ಈ ಥರ ಮೂವ್ ಆಗಲ್ಲ. ಸೊ ಕರೆಕ್ಟಾಗಿ ಪೊಸಿಷನ್ ನೋಡಿ ಫಿಕ್ಸ್ ಮಾಡ್ಕೊಂಬಿಡ್ಬೋದು. ಇದು ಡ್ರೈ ಆಗೋಕ್ಕೆ ಒಂದು 10 ನಿಮಿಷದಲ್ಲಿ ಡ್ರೈ ಆಗುತ್ತೆ. ಸೊ ಫೈನಲಿ ಡಿಸೈನು ಈ ಥರ ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಅಂಥ, ಸಿಂಪಲ್ಲಾಗಿ ಹಾಕುವಂಥ ಟೆಂಪಲ್ ಸ್ಟೈಲ್ ಬೇಬಿ ಕುಚ್ಚು ಡಿಸೈನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶಾ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಭಿನ್ನ ಡಿಸೈನ್ ಸ್ಯಾರಿ ಕುಚ್ಚಿನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.